ಒಳ್ಳೆ ಪುಳ್ಳೆ. ಇಲ್ಲಿ ಗಾಜಿನ ತರದ್ ಬರುತ್ತಲ್ಲ ಡೈಮಂಡ್ ಶೇಪು, ಆ ಥ್ರೆಡಿಂಗ್ ನ ಹಾಕೋಣ. ಆಮೇಲೆ ಅಲ್ಲೆಲ್ಲ ಹೂ ಇರುತ್ತಲ್ಲ ಅದನ್ನೆಲ್ಲ ಹಾರ ಮಾಡಿ ಹಾಕ್ಸ್ಬಿಡೋಣ. ಆಮೇಲೆ ಇಲ್ಲಿ ಹಾರ್ಟ್ ಶೇಪ್ ಬಲೂನ್ ಇರುತ್ತಲ್ಲ ಅದನ್ನೆಲ್ಲ ತೇಲ್ಬಿಟ್ಬಿಡೋಣ. ಲೈಟಿಂಗ್ಸ್ ಅಂತೂ ಕಣ್ ಕುಕ್ಕೋ ತರ ಇರ್ಬೇಕು. ಆಮೇಲೆ ಕಲರ್ಸ್ ರೆಡ್, ಯೆಲ್ಲೋ, ಗ್ರೀನು, ಪಿಂಕು, ಪರ್ಪಲ್, ಟಾಕ್ ಕಲರ್ಸ್ ಇರ್ಬೇಕು. ಕಲರ್ಸ್ ಎದ್ದು ಕಾಣ್ತಾ ಇರ್ಬೇಕು. ಆಮೇಲೆ DJ ಮ್ಯೂಸಿಕ್ಸ್, ಟಪಾಂಗುಚ್ಚಿ ಮ್ಯೂಸಿಕ್ಸ್. ಒಂದೇ ಮಾತಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಪಕ್ಕ ಜಾತ್ರೆ ತರ ಮಾಸ್ ಆಗಿರ್ಬೇಕು. ಕಮಾನ್ ಬಜಾರಿ, ನೀನ್ ಹೇಳಿದೆಲ್ಲ ನಾರ್ಮಲ್ ಛತ್ರಕ್ಕೆ ಚೆನ್ನಾಗಿ ಸೂಟ್ ಆಗುತ್ತೆ. ಇಲ್ಲಿನ ಡೆಕೋರಮೇ ಬೇರೆ, ಇಲ್ಲಿ ಎಲ್ಲಾನು ಎಲಿಗೆಂಟ್ ಆಗಿರ್ಬೇಕು. ನಾನು ಬೇರೆನೇ ಪ್ಯಾಟರ್ನ್ ಅಂದ್ಕೊಂಡಿದ್ದೀನಿ. ಬೇರೆ ತರ ಅಂದ್ರೆ ಹೇಗೆ? ಅಮೂಲ್ಯ, ನೀನ್ ಹೇಳಿದ್ದೆಲ್ಲ ಜಾತ್ರೆ ತರ ಕಾಣುತ್ತೆ, ತುಂಬಾ ಚೀಪ್ ಆಗಿರುತ್ತೆ. ಎಲ್ಲಾನು ಎಲಿಗೆಂಟ್ ಆಗಿರ್ಬೇಕು, ತುಂಬಾ ಕ್ಲಾಸ್ ಆಗಿರ್ಬೇಕು. ಒಂದ್ ಥೀಮ್ ಬೇಸ್ಡ್ ಆಗಿರ್ಬೇಕು. ಮರೂನ್ ಕಲರ್ ಕ್ಲಾತ್, ವೈಟ್ ಸಾಟನ್ ಇರ್ಬೇಕು, ಎಲ್ಲ ಕಡೆ ಹಾರ್ತಿರ್ಬೇಕು. ನಾವ್ ಹಾಕೊಳ್ಳೋ ಬಟ್ಟೆಯಿಂದ ಹಿಡಿದು ಡೆಕೋರೇಷನ್ ಉಪಯೋಗಿಸೋ ಬಟ್ಟೆ ತನಕ ಎಲ್ಲವೂ ಪರ್ಫೆಕ್ಟ್ ಆಗಿ ಬ್ಲೆಂಡ್ ಆಗ್ಬೇಕು. ಇನ್ಫ್ಯಾಕ್ಟ್ ಫ್ಲವರ್ಸ್ ಕೂಡ ಅದೇ ಕಲರ್ ಪ್ಯಾಟರ್ನ್ ಅಲ್ಲಿ ಇರುತ್ತೆ. ಈ DJ ಮ್ಯೂಸಿಕ್, ಸ್ಪೀಕರ್ಸ್ ಇದೆಲ್ಲ ಯಾವ್ದು ಇರೋದಿಲ್ಲ. ಕಾಮಾಗಿ ಎಲ್ಲೋ ಒಂದ್ ಕಡೆ ಜಾಸ್ ಮ್ಯೂಸಿಕ್ ಪ್ಲೇ ಆಗ್ತಿರ್ಬೇಕು. ಹೇಗಿದೆ ಐಡಿಯಾ? ಡಬ್ಬಾ ತರ ಇದೆ. ಮದ್ವೆ ಅಂದ್ರೆ ಉತ್ಸವ, ಅಲ್ಲೆಲ್ಲರೂ ಸೈಲೆಂಟ್ ಆಗಿ ಮುಖ ಗಂಟಾಕೊಂಡು ಒಂದೊಂದ್ ನಿಮಿಷಕ್ಕೂ ನಮ್ ಬಟ್ಟೆ ಸರಿ ಇದೆ ಅಂತ ಆರ್ಟಿಫಿಷಿಯಲ್ ಆಗಿ ನಡ್ಕೊಳ್ಬಾರ್ದು. ಎಂಜಾಯ್ ಮಾಡ್ಬೇಕು, ಟು ದಿ ಕೋರ್, ಹಬ್ಬ ಅನ್ಸ್ಬೇಕು, ಹಾಗಿರ್ಬೇಕು. ನಮ್ ವೇದಾಂತು ಇಷ್ಟು ದೊಡ್ಡ ಅಚ್ಚರಿ ಕೊಡ್ತಾನೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಹೊರಡುವಾಗ ಮದ್ವೆ ನಡೆಯೋ ಜಾಗಕ್ಕೆ ಕರ್ಕೊಂಡ್ ಬರ್ತೀನಿ ಅಂತ ಒಂದೇ ಒಂದ್ ಸಣ್ಣ ಸುಳ್ಳು ಕೊಡ್ಲಿಲ್ಲ ನೋಡಿ. ಮಾವ, ನಾವು ಅದೇ ಲಿಸ್ಟ್ನವ್ರೇನೆ. ನಾವಿಲ್ಲಿಗೆ ಬರೋ ತನಕ ನಮಗ್ ಸ್ವಲ್ಪ ಕ್ಲೂನು ಇರ್ಲಿಲ್ಲ. ಇಂಥ ವಿಚಾರ ಇಟ್ಕೊಂಡು ಅಗ್ರಜ ಸರ್ಪ್ರೈಸ್ ಕೊಡುವಂತ ಕ್ಯಾರೆಕ್ಟರ್ ಅಲ್ಲ. ಆದ್ರೆ ವೇದಾಂತ್ ಅವರು ಈ ಮದ್ವೆನ ಇಷ್ಟೊಂದು ಸೀರಿಯಸ್ ತಗೊಂಡ್ರಲ್ಲ, ನನಗದೇ ಖುಷಿ. ಹೌದು ಬಾವ, ಮೊದ್ಲೆಲ್ಲ ನಮ್ಮ ಅಗ್ರಜನ್ ನೋಡ್ತಿದ್ರೆ ಇಂಥ ಒಂದ್ ದಿನ ಬರುತ್ತೆ ಅಂತ ಕಲ್ಪನೆ ಮಾಡ್ಕೊಂಡ್ರು ಜೋಕು ಅನ್ಸೋದು. ಆದ್ರೆ ಇವಾಗ ಅವನೇ ಮದ್ವೆ ಬಗ್ಗೆ ಇಷ್ಟೊಂದೆಲ್ಲ ಪ್ಲಾನ್ ಮಾಡ್ತಿದ್ದಾನೆ ಅಂದ್ರೆ ಆಶ್ಚರ್ಯ ಆಗುತ್ತಲ್ವ ಬಾವ? ಹೌದು ವಿಕಿ. ಚಿಕ್ಕಪ್ಪ, ನಾನು ವೇದಾಂತ್ ಅವ್ರನ್ನ ಕಾಲೇಜ್ ಟೈಮಿಂದ ನೋಡ್ತಾ ಇದೀನಿ. ಅವ್ರು ಮೊದ್ಲಿದ್ದಕ್ಕೂ ಈಗಿರೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನಮ್ಮಮ್ಮ. ಅವಳೆ ಅವ್ರನ್ನ ಇಷ್ಟೊಂದು ಬದಲಾಯಿಸಿರೋದು. ಆದ್ರೆ ಈಗ ಆಗಿರೋ ಬದಲಾವಣೆ ಎಲ್ರಿಗೂ ಇಷ್ಟ ಆಗೋ ತರ ಆಗಿದೆ. ಅದಕ್ಕೆ ನೀವೆಲ್ಲ ನನಗ್ ಥ್ಯಾಂಕ್ಸ್ ಹೇಳಬೇಕು. ರೀ ಬುಳ್ಳ, ರೌಡಿನ ಅದ್ನಿ ಕ್ರೆಡಿಟ್ನ ನೀವ್ ಯಾಕ್ರಿ ಕದೀತಿದ್ರ? ಚೋಟಾ ಸ್ಮಾಲ್ ಬಾಸ್, ನೀವಿನ್ನ ಅವಾಗ ಆಫೀಸ್ಗೆ ಬರ್ತಾ ಇರ್ಲಿಲ್ಲ. ಅವಾಗಾದ ಮಿರಾಕಲ್ ಇದು. ನಮ್ಮ ಆಫೀಸ್ಗೆ ಒಂದು ಲೇಡಿ ಎಂಟ್ರಿ ಕೊಟ್ರೆ ಲೈಫೇ ಬದಲಾಗುತ್ತೆ ಅಂತ ಭವಿಷ್ಯ ನುಡಿದಿದೆ. ನಮ್ ಬಾಸ್ ನ ಒಂದ್ ಲೆವೆಲ್ಗೆ ಹದ್ಬಸ್ತಕ್ ತರಕ್ಕೆ ಇವಳೇ ಸರಿಯಾದೋಳು. ಅದು ಈಗ ನಿಜ ಆಗ್ತಾ ಇದೆ. ಅಮ್ಮು ಮೇಡಮ್ ಎಂಟ್ರಾಗಕ್ಕೆ ನನ್ ಕಾಂಟ್ರಿಬ್ಯೂಷನ್ ಕೂಡ ಇದೆ. ಆಯ್ತಾಯ್ತು, ನಂದೆಲ್ಲಿಡ್ಲಿ ಅಂತ ಕಾಯ್ತಾ ಇರ್ತೀರ ಬಿಡಿ. ಆದ್ರೂ ನನಗೊಂದೊಂದ್ಸಲ ಕೆಟ್ಟ ಕನ್ಸು ಬೀಳ್ತಾ ಇರುತ್ತೆ. ಅದ್ರಲ್ಲಿ ನಮ್ ಬಾಸು ಮುಂಚೆ ತರ ಆಗ್ಬಿಟ್ಟಿದ್ದಾರೆ. ಮತ್ತೆ ಹುಡುಗಿರಂದ್ರೆ ಉರ್ಕೊಳಕ್ ಶುರು ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ನನಗೊಂದು ಆಸೆ ಇದೆ ವಿಕ್ಕಿ ಬಾಸ್. ಏನ್ರಿ ಅದು? ಅದು ನಾವೆಲ್ಲರೂ ಇಲ್ಲೇ ಲಾಕ್ ಆಗ್ಬಿಡ್ಬೇಕು. ಲಾಕ್ ಆಗಿ ವೇದಾಂತ್ ಬಾಸು ಅಮೂಲ್ಯ ಮೇಡಮ್ ಮದುವೆ ಮುಗಿಸ್ಕೊಂಡು ಇಲ್ಲಿಂದ ಆಚೆ ಹೋಗ್ಬೇಕು. ನೀವು ನಿಮ್ಮ ಆಸೆನೋ, ನಿಮ್ಮ ಆಸೆಗಳು ಕೂಡ ನಿಮ್ ತರನೇ ಚಿತ್ರ ವಿಚಿತ್ರವಾಗಿರುತ್ತೆ. ಅಪರೂಪಕ್ಕೊಂದು ಒಳ್ಳೆ ಮಾತಾಡಿದ್ರಿ ಬುಳ್ಳ. ಆದ್ರೂ ನೀವ್ ಹೇಳ್ದಾಗಾದ್ರೆ ಸಾಕಾಗಿರತ್ತೆ. ದೇವ್ರೇ, ಈ ಬುಳ್ಳ ಏನ್ ಹೇಳದ್ನೋ ಹಾಗೆ ಆಗ್ಲಪ್ಪ. ಸಾರ್ಥಕ್ ಸಾರ್,
ಚೋಟಾ ಸ್ಮಾಲ್ ಬಾಸ್, ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ಇಡೀ ಮೈ ನೋಡ್ಕೊಂಡ್ಬಿಟ್ಟೆ. ಒಂದು ಬಚ್ಚೆನೂ ಇಲ್ಲ. ಇನ್ನು ನಾಲ್ಗೆ ಮೇಲೆ ಬಚ್ಚೆ ಇರುತ್ತಾ? ಅಪ್ಪ ಅಪ್ಪ ಬನ್ನಿ ಹೋಗೋಣ. ಈ ಜಾಗ ಜನ ಯಾವ್ದು ಸರಿ ಇಲ್ಲ. ಯಾಕಮ್ಮ ಏನಾಯ್ತು? ಈಗ ಎಲ್ಲಿಗೆ ಹೋಗ್ಬೇಕು? ಹಾ, ಎಲ್ಲಿಂದ ಬಂದ್ವು ಅಲ್ಲಿಗೆ. ಬನ್ನಿ ಮನೆಗೆ ಹೋಗೋಣ. ಮನೆಗ? ನಾವು ವೇದಾಂತ್ ಜೊತೆ ಬಂದಿದ್ದಲ್ವಾ, ಅವ್ರ ಜೊತೆನೆ ವಾಪಸ್ ಹೋಗ್ಬೇಕು. ಅದಿರ್ಲಿ, ಈಗ ಹೋಗೋಣ ಅಂತ ಹೇಳೋಂಥದ್ದೇನಾಯ್ತು? ಏನೋ ಆಯ್ತು, ನಾವ್ ಪಾಡಿಗೆ ಹೋಗೋಣ, ಅವ್ರವ್ರ ಪಾಡಿಗೆ ಹೋಗ್ತಾರೆ. ರೌಡಿನಾದ್ನಿ ಇಷ್ಟೊತ್ತು ಚೆನ್ನಾಗಿದ್ದಲ್ಲ, ಏನಾಯ್ತು? ಅದನ್ನ ನಿಮ್ ಅಣ್ಣನ ಹತ್ರನೇ ಕೇಳಿ, ಅವನೇ ಹೇಳ್ತಾನೆ. ಒಂದು ಕ್ಲೂಸು ಮೆಂಟ್ಲು. ಅಪ್ಪ ನೀವ್ ಬನ್ನಿ ಹೋಗೋಣ. ಅಮ್ಮೋ, ವಿಷಯ ಏನು ಅಂತನಾದ್ರೂ ಹೇಳು. ಲೇ, ನೀನ್ ಅವ್ರನ್ನೇ ಮದ್ವೆ ಆಗ್ಬೇಕಿರೋಳ್ ಕಣೆ, ಯಾಕೆ ಹೀಗೆ ಆಡ್ತಿದ್ಯಾ? ರೌಡಿನಾದ್ನಿ, ನೀವ್ ಇಬ್ಬರ ಹತ್ರ ಏನೇ ನಡೆದಿದ್ರು ನಮ್ಮ ಹತ್ರ ಶೇರ್ ಮಾಡ್ಕೋ, ಸೊಲ್ಯೂಷನ್ ಕೊಡ್ಬೋದಲ್ವಾ ನಾವು? ಏನು ಶೇರ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಅಪ್ಪ ನಾನಂತೂ ಹೋಗ್ತಿದ್ದೀನಿ, ನೀವ್ ಬಂದ್ರೆ ಬನ್ನಿ, ಬಿಟ್ರೆ ಬಿಡಿ. ಏನಾಯ್ತು ವೇದಾಂತ್? ಯಾಕವಳು ಹಾಗಾಡ್ತಿದ್ದಾಳೆ? ಜಗಳ ಏನಾರು ಆಡಿದ್ರ? ಅಗ್ರಜ ನೋಡ್ದ ನೀನ್ ಹುಡುಗಿನ ಯಾರನ್ನೋ ಕೊಲೆ ಮಾಡೋ ರೇಂಜ್ಗೆ ಹೋಗ್ತಿದ್ದಾಳೆ. ನಾವ್ ಯಾರೇ ಏನೇ ಹೇಳಿದ್ರು ಕೇಳ್ತಿಲ್ಲ. ಏನ್ ನಡೀತು? ನಾನು ಯಾರು ತಡೆಯುತ್ತೆ, ಬೇಕಾದ್ರೆ ಹೋಗ್ತಾರೆ ಬಿಡು. ಏನಿದು ಹಿಂಗೆ ಹೇಳ್ತೀರಲ್ಲ? ಸುಮ್ನೆ ದಾರಿ ಬಿಟ್ರೆ ಸರಿ. ಮೊದಲ ತಲೆ ಕೆಟ್ಟಿದೆ, ಅನ್ಯಾಯವಾಗಿ ಬಲಿಯಾಗ್ಬಿಡಿ, ಆಮೇಲೆ ಕೊಯ್ನ್ ಕನ್ಸ್ಬಿಡ್ತೀನಿ. ದಾರಿ ಬಿಡಿ. ಪರವಾಗಿಲ್ಲ ಮೇಡಮ್, ನಾನ್ ದಾರಿ ಬಿಡಲ್ಲ. ಏಯ್, ಮರ್ಯಾದಿಂದ ಹೇಳ್ತಿದ್ದೀನಿ, ದಾರಿ ಬಿಟ್ರೆ ಸರಿ, ಇಲ್ಲ ಅಂದ್ರೆ ರಕ್ತಪಾತ ಆಗೋದಂತೂ ಗ್ಯಾರಂಟಿ. ರಕ್ತಪಾತ ಆದ್ರೂ ಪರವಾಗಿಲ್ಲ, ನಾನು ಬಿಡಲ್ಲ. ಅಯ್ಯೋ ಕಾಂತ! ಪುಣ್ಯಕ್ಕೆ ಬ್ಲಡ್ ಬಂದಿಲ್ಲ. ಹೋಗಿ ಮೇಡಮ್, ಆದ್ರೆ ನೀವು ಆಚೆ ಹೋಗಕ್ ಆಗಲ್ಲ. ಯಾಕ್ರಿ, ನಿಮ್ ಬಾಸ್ ಒಬ್ರದೇ ಗಾಡಿ ಇರೋದ? ನಾನು ಆಟೋಲಲ್ಲ ಹೋಗ್ತೀನಿ, ಕ್ಯಾಬಲ್ಲ ಹೋಗ್ತೀನಿ. ಅದ್ಯಾವ್ದು ಬರಲ್ಲ ಮೇಡಮ್. ಯಾಕ್ರಿ ಬರಲ್ಲ? ಬರುತ್ತೆ. ಹೇಗ್ ಬರುತ್ತೆ ಮೇಡಮ್? ರಾಜ್ಯಾದ್ಯಂತ ಲಾಕ್ಡೌನ್ ಅನೌನ್ಸ್ ಆಗಿದೆ, ಈಗಷ್ಟೇ ನ್ಯೂಸ್ ಅಲ್ಲೆಲ್ಲ ಬಂತು. ಏನು ಲಾಕ್ ಡೌನ್? ಅಂದ್ರೆ ಅದ್ ಮುಗಿಯವರೆಗೂ ಇಲ್ಲೇ ಇರ್ಬೇಕಾ? ಬೇರೆ ದಾರಿನೇ ಇಲ್ಲ ಮೇಡಮ್. ಪುಣ್ಯಕ್ಕೆ ಒಳ್ಳೆ ಜಾಗದಲ್ಲಿ ಲಾಕ್ ಆಗಿದೀವಿ, ನೀವು ನಿಮ್ಮವ್ರ ಜೊತೆನೆ ಇದೀರಾ. ಲಾಕ್ ಡೌನ್ ಅಲ್ಲಿ ಇಷ್ಟು ಆರಾಮಾಗಿರೋ ಪುಣ್ಯಾತ್ಮರು ನಾವೇ ಮೇಡಮ್. ಅವ್ನು ಹೇಳ್ತಾ ಇರೋದು ನಿಜಾನೇ ಅಮ್ಮ. ನಾವು ನಿನಗೆ ಅದನ್ನೇ ಹೇಳ್ಬೇಕು ಅಂತ ಇದ್ವಿ, ಅಷ್ಟ್ರಲ್ಲಿ ನೀನ್ ಯಾರ ಮಾತು ಕೇಳದೆ ಬಂದ್ಬಿಟ್ಟೆ. ಲಾಕ್ ಡೌನ್ ಅಪ್ಪ, ಎಷ್ಟ್ ದಿನ ಅಂತ ಕಾಂತ? ಗೊತ್ತಿಲ್ಲ ಮೇಡಮ್, ಪರಿಸ್ಥಿತಿ ನೋಡಿದ್ರೆ ಅನಿರ್ದಿಷ್ಟಾವಧಿ ಅಂತ ಅನ್ಸುತ್ತೆ. ಅಯ್ಯೋಯ್ಯೋ, ಅಷ್ಟು ದಿನ ಸುಳ್ಳೆ ಪುಳ್ಳೆ ಜೊತೆ ಇರ್ಬೇಕಾ? ಬಜ್ರಂಗಿ, ಒಂದ್ 5 ನಿಮಿಷದ ಮುಂಚೆ ಕ್ಲೂ ಕೊಡ್ಬಾರ್ದ? ಕ್ಲೂ ಕೊಟ್ಟಿದ್ರೆ ಅವನ್ ಜೊತೆ ವಾಪಸ್ ಮಾತಾಡೋ ರೇಂಜ್ ಗಲಾಟೆ ಮಾಡ್ಕೊಂಡು ಸುಮ್ನಾಗ್ತಿದ್ದೆ. ಕಣ್ಣ ಕಾಂಡ. ಲಾಕ್ಡೌನ್ ಅನೌನ್ಸ್ ಇದೆ. ಹೌದು ವೇದಾಂತ್, ಅತ್ತೆ ಈಗಷ್ಟೇ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರು. ಲಾಕ್ಡೌನ್ ಆಗಿರೋದು ನಿಜಾನೇ. ಆಚೆ ಯಾವ ವೆಹಿಕಲ್ ಬಿಡ್ತಾ ಇಲ್ಲ, ನೀವು ಲಾಕ್ಡೌನ್ ಮುಗಿಯೋರ್ಗು ಅಲ್ಲೇ ಇರಿ, ತುಂಬಾ ಸ್ಟ್ರಿಕ್ಟ್ ಆಗಿದೆ ಅಂತ ಹೇಳಿದ್ರು. ಅದು ಹೇಗಾಗುತ್ತೆ ಸಾರ್ಥಕ್? ಕೆಲಸ ಕಾರ್ಯ ಬಿಟ್ಟು ಎಷ್ಟು ದಿನ ಅಂತ ಇಲ್ಲೇ ಕುತ್ಕೊಳ್ಬೇಕಾಗುತ್ತೆ. ವಿ ಹ್ಯಾವ್ ಟು ಡೂ ಸಮಥಿಂಗ್. ಸಾರ್ಥಕ್, DC ಅಮರೇಶ್ ನಾಯಕ್ ಅಂತ ಒಬ್ಬರನ್ನ ಒಂದ್ಸಲ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದೆ, ನೀವು ರಿಮೆಂಬರ್? ಅವ್ರಿಗೊಂದ್ಸಲ ಫೋನ್ ಟ್ರೈ ಮಾಡಿ ಪರ್ಮಿಷನ್ ಸಿಗುತ್ತೆ ಅಂತ ಕೇಳಿ ನೋಡಿ. ವೇದಾಂತ್, ಅತ್ತೆ ಹೇಳಿರೋ ಪ್ರಕಾರ ನೋಡಿದ್ರೆ ಈ ಸರಿ ಲಾಕ್ಡೌನ್ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಈಗ ಇನ್ಫ್ಲೂಯೆನ್ಸ್ ಎಲ್ಲ ವರ್ಕ್ ಆಗುತ್ತೆ ಅಂತ ನಂಗೆ ಯಾಕೆ ಅನ್ನಿಸ್ತಿಲ್ಲ. ನೀವು ಸುಮ್ಮನೆ ಯಾಕೆ ಕನ್ಫ್ಯೂಷನ್ ಬರ್ತೀರಾ ಸಾರ್ಥಕ್? ಅಟ್ಲೀಸ್ಟ್ ಗಿವ್ ಟು ಟ್ರೈ. ಒಂದ್ಸಲ ಫೋನ್ ಮಾಡಿ. ಸರಿ, ಟ್ರೈ ಮಾಡಿ ನೋಡ್ತೀನಿ. ಸರಿ ಮಾವ, ನಮ್ಮತ್ತೆ ಅಂದ್ರೆ ನಿಮ್ ಹೆಂಡ್ರು ಮತ್ತೆ ಅಜ್ಜಿ ಕಾನ್ಫರೆನ್ಸ್ ಕಾಲ್ ಅಲ್ಲಿ ಇದಾರೆ, ನಿಮ್ ಜೊತೆ ಮಾತಾಡ್ಬೇಕಂತ. ನನ್ ಜೊತೆನಾ? ಇಬ್ರು ಮಾತಾಡ್ಬೇಕಂತ? ಹೌದು ಮಾವ, ನಿಮ್ಮ ಹತ್ರನೇ ಅಂತ. ಏನೋ ಗನಂದಾರಿ ಮ್ಯಾಟರ್ನ ನಿಮ್ಮ ಹತ್ರನೇ ಡಿಸ್ಕಸ್ ಮಾಡ್ಬೇಕಂತ. ಮೇ ಬಿ ನನ್ನ ಪ್ರಕಾರ ಈಗ ಲಾಕ್ಡೌನ್ ಆಗಿದೆಯಲ್ಲ, ಅದನ್ನ ರಿಲೀಸ್ ಮಾಡ್ಸಕ್ಕೆ CMಗೆ ಒಂದು ಲೆಟರ್ ಹಾಕ್ಸ್ಬೇಕು, ಅದಕ್ಕೆ ನಿಮ್ ಹೆಲ್ಪ್ ಬೇಕಂತೆ. ತಗೊಳ್ಳಿ, ಮಾತಾಡಿ. ಅಮ್ಮ ನಮಸ್ಕಾರ, ಎಲ್ಲ ಆರಾಮ? ನಾವೆಲ್ಲ ಆರಾಮಪ್ಪ. ನೀವಲ್ಲಿ ಸಿಕ್ಕಾಕೊಂಡ್ರಲ್ಲ, ಆರಾಮಲ್ವಾ? ಊಟ ತಿಂಡಿಗೇನು ಸಮಸ್ಯೆ ಇಲ್ಲ ತಾನೆ? ಇಲ್ಲ ಅಮ್ಮ, ಆ ತರ ಏನೂ ಇಲ್ಲ, ಎಲ್ಲ ಆರಾಮಾಗಿದ್ದೀವಿ.
ಒಳ್ಳೇದಪ್ಪ. ಆದ್ರೆ ಸಮಸ್ಯೆ ಇದೆ, ಅದ್ರ ಬಗ್ಗೆ ಮಾತಾಡೋಣ ಅಂತಲೇ ಕಾಲ್ ಮಾಡಿದ್ವಿ. ಏನ್ ಸಮಸ್ಯೆ ಅಮ್ಮ? ಬರೀ ಮನೇಲಿ ಏನಾದ್ರು ಹೆಚ್ಚು ಕಡಿಮೆ ಆಯ್ತಾ? ಅಯ್ಯೋ ಇಲ್ಲ ರೀ, ಇಲ್ಲೆಲ್ರೂ ಆರಾಮವಾಗೇ ಇದ್ದೀವಿ. ವಿಷಯ ಅಮ್ಮು ಎಂಗೇಜ್ಮೆಂಟ್ದು. ನೀವು ಅಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಮುಹೂರ್ತನ ಮಿಸ್ ಮಾಡೋದು ಸರಿ ಇಲ್ಲ. ಆದ್ರೆ ಹೇಗಾದ್ರೂ ಮಾಡಿ ಮಾಡಿಸೋಣ ಅಂದ್ಕೊಂಡು ಪುರೋಹಿತರಿಗೆ ಕಾಲ್ ಮಾಡಿದ್ವಿ. ಆದ್ರೆ ಅವ್ರು ಹೇಳಿದ್ದನ್ನ ಕೇಳಿ ಗಾಬರಿ ಆಯ್ತು. ಅದಕ್ಕೆ ನಿಮ್ಮ ಹತ್ರನೂ ಮಾತಾಡೋಣ ಅಂತ ನಿಮಗ್ ಕಾಲ್ ಮಾಡಿದ್ವಿ. ಹೌದಾ? ಏನಂದ್ರು ಪುರೋಹಿತರು? ಈಗ ನಾಡಿದ್ದು ನಡಿಬೇಕಾಗಿರೋ ನಿಶ್ಚಿತಾರ್ಥ ನಡೀಲಿಲ್ಲ ಅಂದ್ರೆ ಸದ್ಯಕ್ಕೆ ಒಳ್ಳೆ ಮುಹೂರ್ತ ಇಲ್ಲ ಅಂತ ಹೇಳ್ತಾ ಇದ್ರು. ಅಯ್ಯೋ ಹೌದಾ? ಹಾಗಾದ್ರೆ ಏನ್ ಮಾಡೋದು? ಅದು ಅಲ್ಲದೆ ಅಮ್ಮು ವೇದಾಂತ ಜಾತಕದ ಪ್ರಕಾರ ಅವರಿಬ್ಬರ ನಿಶ್ಚಿತಾರ್ಥ ಈಗ ಫಿಕ್ಸ್ ಆಗಿರೋ ಮುಹೂರ್ತದಲ್ಲೇ ನಡೆಸ್ಬಿಡ್ಬೇಕು. ಇಲ್ಲ ಅಂದ್ರೆ ಅಭಿಷೇಕನ ಅಂತ ಇದೆಯಂತೆ. ಅಯ್ಯಯ್ಯೋ, ದೊಡ್ಡ ಸಮಸ್ಯೆ ಆಗೋಯ್ತಲ್ಲ. ನಾವೆಲ್ಲ ನೋಡಿದ್ರೆ ಇಲ್ಲಿದ್ದೀವಿ, ನೀವು ಅಲ್ಲಿದ್ದೀರಾ. ಹೇಗ್ ನಿಶ್ಚಿತಾರ್ಥ ಮಾಡೋದು? ಸಮಸ್ಯೆ ಇದೆ ನಿಜಾನೇ, ಆದ್ರೆ ಸಮಸ್ಯೆಯಲ್ಲೂ ಒಂದು ಒಳ್ಳೆ ಅವಕಾಶ ಇದೆ. ಅದೃಷ್ಟಕ್ಕೆ ಮದುಮಕ್ಕಳು ಒಟ್ಟಿಗೆ ಇದ್ದಾರೆ, ಮುಹೂರ್ತನೂ ಮೀರಿಲ್ಲ. ನೀವಿರೋ ಜಾಗದಲ್ಲಿ ಅದೇ ಮುಹೂರ್ತಕ್ಕೆ ಮದುವೆ ನಿಶ್ಚಯ ಮಾಡಿ ಮುಗಿಸಿದ್ರಾಯ್ತು. ಏನಂತೀರಾ? ಹೇಗಾದ್ರೂ ಮಾಡಿ ನಾವು ಅಲ್ಲಿಗೆ ಬರೋದು ಅಥವಾ ನೀವುಗಳೇ ಇಲ್ಲಿಗೆ ಬರೋದಕ್ಕೆ ಪರ್ಮಿಷನ್ ತಗೊಳ್ಳೋಣ ಅಂತ ಅನ್ಕೊಳ್ತಾ ಇದ್ವಿ. ಅಷ್ಟೊತ್ತಿಗೆ ಸಾರ್ಥಕ ಫೋನ್ ಮಾಡಿ, ಇಲ್ಲ ಚಿಕ್ಕಮ್ಮ, ಇನ್ನೊಂದು 2-3 ದಿನ ಅಂತೂ ಯಾವ ಪರ್ಮಿಷನ್ ಸಿಗಲ್ಲ ಅಂತ ಹೇಳ್ಬಿಟ್ಟ. ಆದ್ರೆ ಶ್ರೀಧರ್ ಅದಕ್ಕೇನೋ ಒಂದು ವ್ಯವಸ್ಥೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಇಲ್ಲಿಗೆ ಬರೋ ಪ್ಲಾನ್ ಮಾಡ್ತಾ ಇದ್ದೀರಾ? ಹೌದು, ಎಲ್ಲರೂ ಸೇರಿ ಎಂಗೇಜ್ಮೆಂಟ್ ಮುಗಿಸಿದ್ರಾಯ್ತು ಅಂತ ಹೇಳಿದ್ರು. ಚಿಕ್ಕಪ್ಪ, ಯಾಕೆ ಇಷ್ಟೊಂದು ಗಾಬರಿಲಿದ್ದೀರಾ? ಏನಾರು ಪ್ರಾಬ್ಲಮ್ಮಾ? ಸಾರ್ಥಕ್ಕೂ ವಿಕ್ಕಿ ಇಲ್ಲೇ ಇದ್ದಾರೆ. ಈಗ ನೀವು ಹೇಳಿದ್ದನ್ನ ಇನ್ನೊಂದ್ಸಲ ಹೇಳ್ಬಿಡಿ. ವೇದಾಂತ ಅಮ್ಮು ಎಂಗೇಜ್ಮೆಂಟ್ ನ ಮುಂದಕ್ಕೆ ಹಾಕೋದ್ ಬೇಡ, ಎಲ್ಲ ಅಲ್ಲೇ ಮಾಡೋಣ. ನೀವೆಲ್ಲ ಡೆಕೋರೇಟ್ ಮಾಡಿ ರೆಡಿ ಮಾಡ್ಕೊಳ್ಳಿ. ನಾನು ಎಲ್ರೂ ಅಲ್ಲಿಗೆ ಬರ್ತೀವಿ. ನೀವು ಹೇಳೋದೆಚ್ಚ, ನಾವು ಡೆಕೋರೇಟ್ ಮಾಡೋದೆಚ್ಚ. ಜೈ ಜೈ ಅನ್ಬಿಟ್ರೆ ಆಗೋಯ್ತಾ? ನಾವು ಬೆಂಗಳೂರಿಂದ ಇಷ್ಟು ದೂರದಲ್ಲಿದ್ದೀವಿ, ಎಲ್ಲ ಹೇಗೆ ಅರೇಂಜ್ ಮಾಡೋದು? ಅತ್ತೆ, ಅಜ್ಜಿ, ನೀವು ಹೊರಟು ಬನ್ನಿ. ಅಗ್ರಜ ರೋಡಿ ನನ್ನ ಎಂಗೇಜ್ಮೆಂಟ್ಗೆ ಏನೇನ್ ಪ್ರಿಪರೇಷನ್ಸ್ ಬೇಕೋ ಅದ್ ನಾವು ಮಾಡ್ತೀವಿ. ಆದ್ರೆ ನೀವು ಬರ್ತಾ ರಿಂಗು ಅಂತಾನಿ ಅಷ್ಟೇ. ನೀವೆಲ್ಲ ಸೇರಿ ಏನೋ ಒಂದು ವ್ಯವಸ್ಥೆ ಮಾಡ್ತೀರಿ ಅಂತ ನನಗೆ ಗೊತ್ತಿತ್ತು ವಿಕ್ಕಿ, ಅದೇ ನಿಜ ಆಯ್ತು. ನೀವೆಲ್ಲ ಸೇರಿ ನಿರ್ಧಾರ ಮಾಡಿರೋದ್ರಿಂದ ಶುಭ ಕಾರ್ಯನ ಮಾಡಿ ಮುಗಿಸೋಣ. ಆದ್ರೆ ಬರುವಾಗ ನೀವು ಹುಷಾರಾಗಿ ಬರಬೇಕು. ಸರಿ ರೀ. ಮೊದಲು ವೇದಾಂತ ಮತ್ತೆ ಅಮ್ಮುಗೆ ವಿಷಯ ತಿಳಿಸ್ತೀನಿ. ವಸಿಷ್ಠ ವಂಶದ ಮಹಾನ್ ಕುಡಿಯೇ ದೊಡ್ಡದಾಗ ಅರೇಂಜ್ ಮಾಡ್ತೀಯ ಅಂತ ಬಡಾಯಿ ಕೊಚ್ಕೊಂಡಿಲ್ಲ. ಅದು ಹೇಗೆ ಅರೇಂಜ್ ಮಾಡ್ತೀಯ ಅಂತ ಹೇಳು. ಈಗ ನಾವು ಹೊರಗಡೆ ಹೋಗಂತೂ ಏನು ಅರೇಂಜ್ ಮಾಡೋದಕ್ಕಾಗಲ್ಲ. ಬಾವಾ, ಅದೆಲ್ಲ ಮ್ಯಾಟ್ರೇ ಅಲ್ಲ. ನನಗೆ ಎಂಗೇಜ್ಮೆಂಟ್ ನಡಿಬೇಕು ಅಷ್ಟೇ ಇಂಪಾರ್ಟೆಂಟ್. ಅಗ್ರಜ ನನಗೋಸ್ಕರ ಏನೇನೆಲ್ಲ ಮಾಡಿಲ್ಲ. ನಾವು ಇಷ್ಟು ಮಾಡ್ಲಿಲ್ಲ ಅಂದ್ರೆ ವೇಸ್ಟ್ ಆಗ್ಬಿಡ್ತೀವಿ ಅಲ್ವಾ? ಅವ್ರು ನನಗೂ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇಲ್ಲ ಬಾಮೈದ, ನೀ ಇಷ್ಟೊಂದು ಜೋಶಲ್ಲಿ ಇದೆಯಾ ಅಂದ್ಮೇಲೆ ನಿನ್ ಜೊತೆ ನಾನು ಇದ್ದೀನಿ. ಥ್ಯಾಂಕ್ ಯು ಬಾವಾ. ಎಸ್ ಎಸ್ ಎಸ್, ಎಂಗೇಜ್ಮೆಂಟ್ ಫಿಕ್ಸ್. ಬರೀ ನಾವೇ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು ತಪ್ಪಾಗಲ್ವಾ? ನನಗೂ ಆಶ್ಚರ್ಯ ಆಗಿದ್ದು ಇದೇ ಕಾರಣಕ್ಕೆ. ಆದ್ರೆ ಅದಕ್ಕೆ ನಿಮ್ಮ ಅಜ್ಜಿ ಪರಿಹಾರ ಕೊಟ್ರು. ನಿಮ್ ತಂದೆ ಫ್ಯಾಮಿಲಿ ಸಮೇತ ಇಲ್ಲಿಗೆ ಬರೋದಕ್ಕೆ ಪರ್ಮಿಷನ್ಗೆ ಪ್ರಯತ್ನ ಪಡ್ತಾ ಇದ್ದಾರಂತೆ. ಇನ್ನು ಇಡೀ ಕುಟುಂಬ ಇಲ್ಲಿಗೆ ಬಂದ್ಮೇಲೆನೆ ಎಂಗೇಜ್ಮೆಂಟ್ ಮಾಡೋದಲ್ವಾ ಅಂತ ಹೇಳಿದ್ರು. ನನಗೂ ಅದು ಸರಿ ಅಂತ ಅನಿಸ್ತು. ಆಯ್ತು ಅಂತ ಹೇಳಿದೆ. ಇವ್ರ ಮನೆ ದೊಡ್ಡವ್ರು ಬಂದ್ಬಿಟ್ರೆ ಆಯ್ತಾಪ. ಅಮ್ಮ ಬರೋದ್ ಬೇಡ್ವಾ? ಆದಿತ್ಯ, ಅಂಜು, ರಾಜಣ್ಣ ಎಲ್ಲ ಬರ್ಬೇಕು ತಾನೆ?
ಅದಕ್ಕೆ ತಾನೇ ನಾನು ಫುಲ್ ಫ್ಯಾಮಿಲಿ ಅಂತ ಹೇಳಿದ್ದು. ನೀನು ಹೇಳ್ದವ್ರು ಎಲ್ಲರೂ ಇಲ್ಲಿ ಇದ್ದೇ ಇರ್ತಾರಮ್ಮ. ಈಗ ನೀವಿಬ್ರು ಹೇಳಿ ಮುಂದೆ ಏನ್ ಮಾಡೋಣ ಅಂತ. ದೊಡ್ಡದಾಗಿ ಸಿಲಿಬೇಷನ್ ಇಶ್ಯೂ ಮಾಡಿದೋಳು ನೀನು. ಈಗ ನೀನೇ ಓಕೆ ಅಂತ ಹೇಳಿ. ನಾನೇ ಓಕೆ ಅಂತ ಯಾಕೆ ಹೇಳ್ಬೇಕು? ನೀನ್ ಹೇಳಿದ್ರೆ ಆಗಲ್ವಾ? ಕೊಬ್ಬು ಈಗ ಹುಡುಗರು ಬುದ್ಧಿ ಎಲ್ ಬಿಡ್ತೀರಾ? ಎಷ್ಟು ಕೊಬ್ಬು ನೋಡು. ಗುರಾಯಿಸೋದ್ ಬಿಟ್ಟು ಓಕೆ ಅಂತ ಹೇಳೋದಿಕ್ಕೆ ಏನ್ ದಾಡಿ? ಇದ್ಯಾಕೋ ಓವರ್ ಆಯ್ತು. ಸುಮ್ಮನೆ ಓಕೆ ಅಂತ ಹೇಳಯ್ಯ. ಏನ್ರಪ್ಪ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ ಮನ್ಸಲ್ಲಿ ಏನಿದೆ ಅಂತ ಬಾಯ್ಬಿಟ್ಟು ಹೇಳಿ. ನನಗೆ ನಿಮ್ ಮನ್ಸಿನ ಮಾತು ಅರ್ಥ ಆಗೋದಿಲ್ಲ, ಯಾಕಂದ್ರೆ ನಾನು ಪ್ರೀತಿಸಿದವನಲ್ಲ. ಇಲ್ಲಪ್ಪ, ಈ ಬಜಾರಿ ಜೊತೆ ಎಂಗೇಜ್ಮೆಂಟ್ ನನಗಾಗುತ್ತೆ. ಈ ಸುಳ್ಳೆ ಪುಳ್ಳೆ ಜೊತೆ ರಿಬ್ಬನ್ ಪಾರ್ಟಿನ ಚಾನ್ಸೇ ಇಲ್ಲಪ್ಪ. ಲಾಟ್ರಿ ಮೇಲೆ ಲಾಟ್ರಿ ಹೊಡಿತಿದ್ಯಲ್ಲ ವೇದ್. ಐ ಆಮ್ ಸೋ ಲಕ್ಕಿ ಯು ನೋ. ಏನ್ರಪ್ಪ ಹೇಳ್ತಾ ಇದ್ದೀರಾ? ನೀವಿಬ್ರು ಯಾವಾಗ ಮನ್ಸು ಬದಲಾಯಿಸಿದ್ರಿ? ಅಂಥದ್ದೇನಾಯ್ತು? ಯಾಕೇನೋ ಆಗ್ಲೇಬೇಕು ಅಂತ ನಿರೀಕ್ಷೆ ಮಾಡ್ತೀರಾ? ಏನೂ ಆಗಿಲ್ಲ ಅನ್ನೋದೇ ಪ್ರಾಬ್ಲಮ್. ನಾನು ಅನ್ಕೊಂಡಿದಂತೂ ಏನೂ ಆಗಲ್ಲ, ಅದಕ್ಕೆ ನಂಗೆ ಮದ್ವೆ ಬೇಡ. ಸುಮ್ನೆ ಚಿಕ್ಕ ಚಿಕ್ಕ ವಿಷಯನ ದೊಡ್ಡದ್ ಮಾಡ್ಕೊಂಡು ಮರ್ಯಾದೆ ಇಲ್ದಂಗೆ ಮಾತಾಡೋಳ ಜೊತೆ ನಾನು ಹೇಗೆ ಮದುವೆ ಆಗ್ಬೇಕು? ನನಗೆ ಮದುವೆ ಬೇಕಾಗಿಲ್ಲ. ಈ ಮದ್ವೆ ಬೇಡ, ಬೇರೆ ಮದ್ವೆ ಆಗ್ತೀನಿ ಅನ್ನೋ ರೇಂಜ್ಗೆಲ್ಲ ಬಿಲ್ಡಪ್ ಕೊಡ್ಬೇಡ. ನೀನ್ ನಾನು ಒಪ್ಕೊಂಡಿರೋದೇ ದೊಡ್ಡ ವಿಷಯ. ಇನ್ ನಾನ್ ಕೈ ಕೊಟ್ಮೇಲಂತೂ ನಿನ್ನ ಯಾರು ಮೂಸು ಕೂಡ ನೋಡಲ್ಲ. ಎಕ್ಸ್ಕ್ಯೂಸ್ ಮೀ, ನಿನ್ನಂತ ಬಾಯಿ ಬಡ್ಕಿ ಇನ್ಯಾರು ಸಿಗ್ತಾರೆ? ನಾನ್ಸೆನ್ಸ್. ಹಲೋ, ಜನ ನನ್ನ ಪ್ರೀತಿಯಿಂದ ರೌಡಿ ಬೇಬಿ, ಮಾಸ್ ಮಹಾರಾಣಿ ಅಂತ ಕರೀತಾರೆ. ನಾವು ಕೆಮ್ಮುವಾಗ ಮಿಸ್ ಆಗಿ ಹೂ ಅಂದ್ರೂ ಸಾಕು, ಜನ ನನ್ನ ನೋಡೋದಕ್ಕೆ ಅಂತ ಟನ್ ಲೆಕ್ಕದಲ್ಲಿ ನಿಂತ್ಕೋತಾರೆ. ಆಮೇಲೆ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ ಪಕ್ಕದ ರಾಜ್ಯದಿಂದ ಪೊಲೀಸರನ್ನ ಕರ್ಸ್ಬೇಕಾಗತ್ತೆ. ನಾವ್ ಜಡೆ ಎತ್ತಿ ಹಿಂದಕ್ಕೆ ಎಸ್ತು ಓರೆಗಣ್ಣಲ್ಲಿ ಲುಕ್ ಕೊಟ್ಟ ಅಂದ್ರೆ ಇಲ್ಲಿರೋ ಪೊಲೀಸರಿಗೆ ಕ್ರೌಡ್ ಕಂಟ್ರೋಲ್ ಮಾಡಕ್ಕಾಗದೆ ಬೇರೆ ರಾಜ್ಯದಿಂದ ಕರ್ಸ್ಬೇಕಾಗತ್ತೆ. ಇದನ್ನೇ ಬೇಡ ಅಂತ ಹೇಳಿ. ನೋಡಿದ್ರೆ ಇರಿಟೇಷನ್. ಇವಳು ಸಮಸ್ಯೆನೇ ಬೇಡ, ದೊಡ್ಡ ಲೂಸ್ ಇವಳು. ನಾನಂತೂ ಇವಳ ಮದುವೆ ಆಗಲ್ಲ. ಹಲೋ, ಅದು ನಮ್ ಡೈಲಾಗು. ಫಸ್ಟ್ ರಿಜೆಕ್ಟ್ ಮಾಡಿದ್ದು ನಾನ್, ಅದರಲ್ಲೂ ಕಾಪಿ ಕ್ಯಾಟ್ ಆಗ್ಬೇಡ. ಯಾಕ್ರಪ್ಪ ಜಗಳ ಆಡ್ತಾ ಇದ್ದೀರಾ? ನಿಮ್ಮ ಅಭಿಪ್ರಾಯ ಏನು ಅಂತ ಸ್ಪಷ್ಟವಾಗಿ ಹೇಳಿ. ಇದು ಹುಡುಗಾಟದ ವಿಚಾರ ಅಲ್ಲ. ಹೇಳಿದಲ್ಲ, ನನಗೆ ಇವಳ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಏಯ್, ನನ್ಗೂ ಮದ್ವೆ ಬೇಕಾಗಿಲ್ಲ. ರೈಟ್ ಹೇಳು. ಏನಂತೆ ಬಾಬಾ ಒಂದು? ಮತ್ತೇನಾದ್ರು ಕಿರಿಕಿರಿನ? ಏನ್ ಹೇಳಿದ್ಲೋಳು? ನಾವು ತುಂಬಾ ಪ್ರಯತ್ನ ಪಟ್ವಿ ರೌಡಿ ನಾದ್ನಿ, ಆದ್ರೆ ಯಾವುದು ಅನ್ಕೊಂಡಂಗ ಆಗ್ಲಿಲ್ಲ. ನಾನು ಇಷ್ಟಿನ ಅವನ ಮೇಲೆ ಹೆವಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ಬಿಟ್ಟಿದ್ದೆ, ಆದ್ರೆ ಅದೆಲ್ಲ ಸುಳ್ಳು, ಬರೀ ಭ್ರಮೆ. ಇಲ್ಲ ವೇದಾಂತ್, ನಮ್ ಕೈಲಿ ಎಷ್ಟಾಗುತ್ತೋ ನಾವು ಅಷ್ಟು ಹೇಳಿದ್ವಿ, ಆದ್ರೆ ಅವಳು ಯಾರ ಮಾತನ್ನು ಕೇಳೋ ಪರಿಸ್ಥಿತಿ ಇಲ್ಲ. ನೀವ್ ಹೇಳಿದಾಗೆ ಅವಳಿಗೆ ಈಗ ಜಾಸ್ತಿ ಆಗ್ಬಿಟ್ಟಿದೆ. ಅಗ್ರಜ ದೊಡ್ಡ ಕೋಪಿಷ್ಟ, ಆದ್ರೆ ನೀನು ಆಗಲ್ಲ. ನೀನ್ ರೌಡಿನೇ ಆದ್ರೂ ಇನ್ನೋಸೆಂಟ್ ರೌಡಿ. ಅವನ್ಗೆ ನಿನ್ ಮನ್ಸೇ ಅರ್ಥ ಆಗ್ತಾ ಇಲ್ಲ. ನೀನ್ ವಟ ವಟ ಅಂತ ಮಾತಾಡಿದ್ರು ನಿನ್ ಮನ್ಸಲ್ಲಿ ಸ್ವಲ್ಪನೂ ಉಳಿಕೆ ಇಲ್ಲ. ಆದ್ರೆ ನಿನ್ನ ಅರ್ಥ ಮಾಡ್ಕೊಳ್ಳೋ ತಾಳ್ಮೆನೇ ಇಲ್ಲ ಅವನ್ಗೆ.
ಬದ್ಲೇ ಆಗಿಲ್ಲ ಅವನು. ಒಂಥರ ಅವನು ರೋಬೋಟ್ ಇದ್ದಂಗೆ, ಟರ್ಮಿನೇಟರ್. ಯಾವ ಫೀಲಿಂಗ್ಸ್ ಅರ್ಥ ಆಗಲ್ಲ. ಮೊದ್ಲಿನ ತರನೇ ಇದ್ದಾನೆ. ಅವ್ನ್ ನಿಜವಾಗ್ಲೂ ಅನ್ರೊಮ್ಯಾಂಟಿಕ್ ಫೆಲ. ನೀನ್ ಒಬ್ಳತ್ರ ಬಿಟ್ರೆ ಅವ್ನಿಗೆ ಈಗ್ಲೂ ಹುಡುಗಿರ ಮೇಲೆ ಅದೇ ತಾತ್ಸಾರೆ ಇದೆ. ಈಗ ಟ್ರಿಗರ್ ಆಗಿ ನೀನ್ ಒಬ್ಳೆ ಹುಡುಗಿ, ನಿನ್ ಮುಂದೆ ಯಾಕೆ ಡಲ್ ಆಗೋದು ಅಂತ ದುರಾಂಕರ ತೋರಿಸಿದಾನಷ್ಟೇ. I'm sorry. Thank you so much for all this. ನೀನು ಜಾಗದಲ್ಲಿ ನೀನು ಯಾವ ರೀತಿ ಇದ್ರು ಇದಕ್ಕೆ ಒಪ್ಕೋತಾರೆ. ಕಾಫಿ. Cheers. ಸಣ್ಣ ಜೋಕ್ ಕೂಡ ಅರ್ಥ ಆಗಲ್ಲ ನಿನಗೆ. ಡಬಲ್ ಜೋಕ್. ಅವನಿಗೆ ಆಫೀಸ್ ಅಲ್ಲ, ಆಫೀಸ್ ಆಚೆನು ನಾನೇ ಬಾಸ್ ಅಂತ ದೊಡ್ಡ ಹೆಡ್ ವೇಟ್ ಇದೆ. ಮಾತ್ಗೂ ಸಿಡುಕ್ತಾ ಇರ್ತಾನೆ. ಬಾಸ್ ಅನ್ನೋ ಬಿಲ್ಡಪ್ಸ್ ಅಂತೂ ಬೀಡ್ಕೊಡೋದೇ ಇಲ್ಲ. ಮಗ ಅರೇಂಜ್ ಮಾಡಿರೋ ಫಂಕ್ಷನ್ಗೆ ಅಪ್ಪ ಅಮ್ಮನಿಗೆ ಇನ್ವಿಟೇಷನ್ ಬೇಕಾಗತ್ತಾ? ಇವ್ರು ಯಾರು ಅಂತ ಗೊತ್ತಾ? ಇವರು ನನ್ನ ಅಪ್ಪ ಅಮ್ಮ. ನನಗೆ ಯಾಕೋ ಇದೆಲ್ಲ ಇಲ್ಲಿಗೆ ಮುಗೀತು. ನೀವು ಈ ಭಗ್ನ ಪ್ರೇಮಿಗಳ ಸಾಲಿಗೆ ಸೇರ್ತೀರಾ ಅನ್ಸ್ತಿದೆ. ನಾನು ಅವಳು ನನ್ನ ತಂಗಿ ಅಂತ ವಹಿಸ್ಕೊಂಡು ಮಾತಾಡ್ತಿಲ್ಲ ವೇದಾಂತ್. ನೀವು ಅವಳ ಬಗ್ಗೆ ಏನ್ ಅಂದ್ಕೊಂಡಿದ್ರೋ ಅದು ಸರಿಯಾಗಿದೆ. ಯಾರಿಗೂ ಇದ್ದಷ್ಟು ಕೊಬ್ಬಿದೆ ಅವಳಿಗೆ. ಎಲ್ರು ನಿಮ್ಮಂತ ಹುಡುಗ ಸಿಗ್ಲಿ ಅಂತ ದೇವರಿಗೆ ಹರಕೆ ಹುಡ್ತಾರೆ. ಆದ್ರೆ ಇವಳಿಗೆ ನೀವೇ ಸಿಕ್ಕಿದ್ರ. ತೆಪ್ಪಿರೋದ್ ಬಿಟ್ಟು ಹೇಗಾಡ್ತಾಳ ನೋಡಿ. ಇದೆಲ್ಲ ಅತಿ ಅಲ್ವಾ? ಅವಳು ಇನ್ನೊಂದು 10 ಜನ್ಮ ಎತ್ತಿದ್ರು ನಿಮ್ಮಂತ ಹುಡುಗ ಸಿಗೋಕ್ ಸಾಧ್ಯನೇ ಇಲ್ಲ ಬಿಡಿ. ಅಂತದ್ರಲ್ಲಿ ನೀವೇ ಹೋಗಿ ಅವಳ ಹತ್ರ ಸಾರಿ ಕೇಳ್ಬೇಕು ಅಂದ್ರೆ ಏನರ್ಥ? ಅಲ್ಲ, ನಮ್ಗೊಂದು ರೆಸ್ಪೆಕ್ಟ್ ಇಲ್ವಾ? ಹುಡುಗಿರಿಗಾಗಿ ನೀವ್ ಯಾಕೆ ಅವಳ ಹತ್ರ ಹೋಗಿ ಸಾರಿ ಕೇಳ್ಬೇಕು ಅಂತೀನಿ.